ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ತನ್ನ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಂಡಿದೆ. ಅದು ಭಾರತಕ್ಕಿಂತಲೂ 4 ಪಟ್ಟು ಹೆಚ್ಚು ಹಣವನ್ನ ರಕ್ಷಣಾ ವಲಯದ ಮೇಲೆ ಖರ್ಚು ಮಾಡೋದಕ್ಕೆ ಹೋಗ್ತಾ ಇದೆ. ನೆರೆ ದೇಶಗಳೊಂದಿಗಿನ ಸಂಘರ್ಷ, ಅಮೆರಿಕ ವಿರೋಧಿ ನೀತಿಗಳು, ರಷ್ಯಾ ಹಾಗೂ ಉತ್ತರ ಕೊರಿಯಾಗಳ ಸ್ನೇಹ, ಜೊತೆಗೆ ತೈವಾನ್ ಅನ್ನು ಬಲವಂತವಾಗಿ ಆದರೂ ಆಕ್ರಮಿಸಿಕೊಳ್ಳಬೇಕು ಅನ್ನುವ ಹಪಹಪಿ, ಇವೆಲ್ಲ ಚೈನಾದ ರಕ್ಷಣಾ ಬಜೆಟ್ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇವೆ. ಅದರಲ್ಲೂ ಶಿ ಜಿನ್ಪಿಂಗ್ ಚೈನಾದ ಅಧ್ಯಕ್ಷರಾದ ನಂತರ ಅಲ್ಲಿನ ರಕ್ಷಣಾ ಬಜೆಟ್ ಇದ್ದಕ್ಕಿದ್ದ ಹಾಗೆ ಏರಿಕೆಯನ್ನು ಕಂಡಿದೆ. ಹಾಗೆ ಚೈನಾ ತಾನು ಜಗತ್ತಿಗೆ ತೋರಿಸ್ತಾ ಇರೋ ಲೆಕ್ಕಗಳಿಗಿಂತಲೂ ಅಧಿಕ ಪ್ರಮಾಣದ ಹಣವನ್ನ ಸೇನೆಯ ಮೇಲೆ ಖರ್ಚು ಮಾಡ್ತಾ ಇರೋ ಬಗ್ಗೆ ಕೂಡ ಅಲ್ಲಿ ಸಾಕಷ್ಟು ಅನುಮಾನಗಳಿವೆ. ಹಾಗಾದ್ರೆ ಏನಿದು ಚೈನಾದ ರಕ್ಷಣಾ ಬಜೆಟ್ ಹೆಚ್ಚಳದ ಹಿಂದಿನ ಕಥೆ? ಚೈನಾ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದ್ರಿಂದ ಅಕ್ಕಪಕ್ಕದ ದೇಶಗಳಿಗುಂಟಾಗುವ ಸಮಸ್ಯೆ ಹಾಗೂ ಆತಂಕಗಳೇನು? ಭಾರತ ಮತ್ತು ಚೈನಾಗಳ ರಕ್ಷಣಾ ಬಜೆಟ್ ನಡುವಿನ ವ್ಯತ್ಯಾಸ ಎಷ್ಟು? ಇಲ್ಲಿ ಭಾರತ ಮಾಡಿಕೊಳ್ಳಬೇಕಾಗಿರುವ ಬದಲಾವಣೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿ ದೊಡ್ಡ ಅರ್ಥವ್ಯವಸ್ಥೆಗಳ ಪಟ್ಟಿಯಲ್ಲಿ ಚೈನಾ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮೊದಲ ಸ್ಥಾನದಲ್ಲಿರುವುದು ಅಮೆರಿಕ. ಹಾಗಂತ ಅಮೆರಿಕ ಹಾಗೂ ಚೈನಾಗಳ ನಡುವಿನ ವ್ಯತ್ಯಾಸ ಕೂಡ ತುಂಬಾ ದೊಡ್ಡದಲ್ಲ. ಅಮೆರಿಕ 28 ಟ್ರಿಲಿಯನ್ GDPಯನ್ನು ಹೊಂದಿದ್ರೆ ಚೈನಾ 18 ಟ್ರಿಲಿಯನ್ಗೆ ಬಂದು ನಿಂತಿದೆ. ಇನ್ನು 3 ಮತ್ತು 4ನೇ ಸ್ಥಾನಗಳಲ್ಲಿರುವ ಜಪಾನ್ ಹಾಗೂ ಜರ್ಮನಿಗಳು ತಲಾ 5 ಮತ್ತು 4.3 ಟ್ರಿಲಿಯನ್ ಡಾಲರ್ GDPಯನ್ನು ಹೊಂದಿವೆ. ಸೊ ಇಲ್ಲಿ 1 ಮತ್ತು 2ರ ನಡುವಿನ ಅಂತರಕ್ಕಿಂತ 2 ಮತ್ತು 3ರ ನಡುವಿನ ಅಂತರ ತುಂಬಾ ದೊಡ್ಡದಿದೆ. ಹೀಗಾಗಿ ಚೈನಾ ಆರ್ಥಿಕತೆಯಲ್ಲಿ ಅಮೆರಿಕದ ಬೆನ್ನ ಹಿಂದೆನೇ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುವುದಿಲ್ಲ. ಇನ್ನು ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಸ್ಥೆಗಳ ಮೇಲೆ ಹಿಡಿತವನ್ನ ಸಾಧಿಸುವುದರಲ್ಲೂ ಕೂಡ ಅಮೆರಿಕಾಗೆ ಚೈನಾ ಸ್ಪರ್ಧೆಯನ್ನು ಒಡ್ಡುತ್ತಾ ಇದೆ. ಜಗತ್ತಿನ ಬಡ ದೇಶಗಳಿಗೆ ಸಾಲ ಕೊಟ್ಟು ಅಲ್ಲೆಲ್ಲ ಚೈನಾ ತನ್ನ ಪ್ರಭಾವ ಮತ್ತು ಹಿಡಿತವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಅಮೆರಿಕದ ಹಾಗೇನೆ ಚೈನಾ ಕೂಡ ನಾನಾ ದೇಶಗಳಲ್ಲಿ ರೆಜಿಮ್ ಚೇಂಜ್ಗಾಗಿ ಹಣ ಖರ್ಚು ಮಾಡುತ್ತೆ. ಅಲ್ಲಿನ ಸರ್ಕಾರಗಳಿಗೆ ಸಾಲ ಕೊಟ್ಟು, ಲಂಚ ಕೊಟ್ಟು, ಹೂಡಿಕೆಗಳ ಹೆಸರಲ್ಲಿ ಖರೀದಿ ಕೂಡ ಮಾಡುತ್ತೆ. ಉದಾಹರಣೆಗೆ ನಮ್ಮ ಪಕ್ಕದ ಮಾಲ್ಡೀವ್ಸ್ ಅನ್ನೇ ತಗೊಳ್ಳಿ. ಅಲ್ಲಿ ಮೊಯ್ಸು ಅನ್ನೋ ವ್ಯಕ್ತಿಯನ್ನ ಅಧ್ಯಕ್ಷ ಗಾದಿಯ ಮೇಲೆ ಕೂರಿಸೋದ್ರಲ್ಲಿ ಚೈನಾದ ಪಾತ್ರ ತುಂಬಾ ದೊಡ್ಡದಿದೆ. ಇನ್ನು ಶ್ರೀಲಂಕಾದಲ್ಲಿ ರಾಜಪಕ್ಷಗಳಿಗೆ ಕಲರ್ ಕನಸು ತೋರಿಸಿ ಆ ದೇಶವನ್ನು ಚೈನಾ ಹಾಳು ಮಾಡ್ತು. ಹಾಗೆ ಮಾಡುವ ಮೊದಲು ಅಲ್ಲಿನ ಹಂಬಂತೋಟ ಬಂದರನ್ನ 99 ವರ್ಷಗಳ ಕಾಲ ಲೇಜಿಗೆ ಕೂಡ ಹಾಕೊಳ್ತು. ಪಾಕಿಸ್ತಾನದಲ್ಲಿ ಚೈನಾ ಏನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಚೈನಾದ ಪ್ರಭಾವ ಈಗಾಗಲೇ ಹೆಚ್ಚಾಗಿದೆ. ದಕ್ಷಿಣ ಅಮೆರಿಕಾದ ದೇಶಗಳು ಕೂಡ ಚೈನಾ ಬಲೆಗೆ ಬೀಳ್ತಾ ಇವೆ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅಮೆರಿಕಾದ ಹಾಗೆ ಚೈನಾ ಕೂಡ ಜಗತ್ತಿನಾದ್ಯಂತ ತನ್ನ ಕಬಂಧ ಬಾಹುಗಳನ್ನ ವಿಸ್ತರಿಸಿಕೊಳ್ಳ ಬಯಸ್ತಾ ಇದೆ. ಇನ್ನು ಅಮೆರಿಕ ಅಂತಾರಾಷ್ಟ್ರೀಯ ಮಟ್ಟದ ಸೇನೆಯನ್ನು ಇಟ್ಟುಕೊಂಡಿದೆ. ಅವರು ಇಡೀ ಜಗತ್ತಿನ ನಾನಾ ಭಾಗಗಳಲ್ಲಿ ತಮ್ಮ ಕಮಾಂಡ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಚೈನಾ ಕೂಡ ಅದೇ ಜಾಡಲ್ಲಿ ಹೆಜ್ಜೆ ಹಾಕ್ತಾ ಇದೆ. ತನ್ನ ನೌಕಾ ನೆಲೆಗಳು ಮತ್ತು ಬಂದರುಗಳಲ್ಲಿ ತನ್ನ ಸೇನೆಯನ್ನು ಇಟ್ಟುಕೊಳ್ಳೋದು ಅಷ್ಟೇ ಅಲ್ಲದೆ ಚೈನಾ ಇಂಟರ್ನ್ಯಾಷನಲ್ ಮಿಲಿಟರಿ ಕೋಆಪರೇಷನ್ ವಿಂಗ್ ಒಂದನ್ನ ಇಟ್ಟುಕೊಂಡಿದೆ. ಮೇಜರ್ ಜನರಲ್ ರ್ಯಾಂಕಿನ ಅಧಿಕಾರಿಗಳು ಅದರ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಮೆರಿಕಾದಂತೆ ಚೈನಾ ಕೂಡ ಜಾಗತಿಕ ನಾಯಕನಾಗಬೇಕು ಅನ್ನೋ ಶಿ ಜಿನ್ಪಿಂಗ್ ಕನಸಿನ ಫಲ. ಹೀಗೆ ಅಮೆರಿಕನ ಸರಿಗಟ್ಟೋದಕ್ಕೆ ಏನೇ ಪ್ರಯತ್ನಗಳನ್ನ ಚೈನಾ ಮಾಡಿದ್ರು ಅಮೆರಿಕಾಗಿಂತ ಅದು ತೀರಾ ಹಿಂದುಳಿದಂತೆ ಕಾಣೋದು ರಕ್ಷಣೆಯ ವಿಷಯದಲ್ಲಿ. ಅಲ್ಲ, ಅವರು ಏನೇ ಸರ್ಕಸ್ ಮಾಡಿದ್ರು ಅಮೆರಿಕಾಗೆ ಸಡ್ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಗೆಳೆಯರೆ, ಆಯುಧಗಳ ತಯಾರಿ ಹಾಗೂ ಮಾರಾಟದಲ್ಲಿ ಇವತ್ತಿಗೂ ಕೂಡ ಜಗತ್ತಿನ ನಂಬರ್ 1 ದೇಶ ಅನ್ನಿಸ್ಕೊಳ್ಳೋದು ಅಮೆರಿಕಾನೇ. ಆ ನಂತರದ ಸ್ಥಾನದಲ್ಲಿ ರಷ್ಯಾ ಇದೆ. ಆದ್ರೆ ಯುಕ್ರೇನ್ ಯುದ್ಧ ಈ ಬಾರಿ ರಷ್ಯಾದ ಈ ಕಿರೀಟವನ್ನ ಕಿತ್ತುಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಹಾಗೇನಾದ್ರೂ ಆದರೂ ಕೂಡ ಯುರೋಪಿಯನ್ ದೇಶಗಳು 2ನೇ ಸ್ಥಾನವನ್ನು ಪಡ್ಕೋಬಹುದೇ ಹೊರತು ಚೈನಾಗೆ ಆ ಸ್ಥಾನ ಸಿಗುವುದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಫ್ರಾನ್ಸ್, ಜರ್ಮನಿ, ಸ್ವೀಡನ್ ನಂತಹ ದೇಶಗಳು ಕೂಡ ಜಾಗತಿಕವಾಗಿ ರಕ್ಷಣಾ ಉಪಕರಣಗಳ ತಯಾರಿ ಹಾಗೂ ಮಾರಾಟದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿವೆ. ರಕ್ಷಣಾ ತಂತ್ರಜ್ಞಾನ ಹಂಚಿಕೆಯ ಕಾರಣದಿಂದ ನ್ಯಾಟೋ ದೇಶಗಳು ಕೂಡ ತಂತ್ರಜ್ಞಾನದ ವಿಷಯದಲ್ಲಿ ಚೈನಾಗಿಂತ ಸಾಕಷ್ಟು ಮುಂದಿವೆ. ಇನ್ನು ಅಮೆರಿಕ ತನ್ನ ರಕ್ಷಣಾ ಬಜೆಟ್ ಅನ್ನ $877 ಬಿಲಿಯನ್ ಹೆಚ್ಚು ಮಾಡಿಕೊಂಡಿದೆ. ಇದು ಅಮೆರಿಕದ GDPಯ 3.5%. ಇಲ್ಲಿ ಅಮೆರಿಕ ಕೇವಲ ತನ್ನ ಸೇನೆಯನ್ನ ಬಲಗೊಳಿಸೋದು ಮಾತ್ರ ಅಲ್ಲದೆ ಹೊಸ ತಂತ್ರಜ್ಞಾನದ ಆವಿಷ್ಕಾರ ಹಾಗೂ ತಯಾರಿಗೆ ಹೆಚ್ಚಿನ ಹಣವನ್ನು ಮೀಸಲಿಡ್ತಾ ಇದೆ. ಅಲ್ಲಿ ಅತ್ಯಂತ ಪುರಾತನ ಆಯುಧ ತಯಾರಿಕಾ ಕಂಪನಿಗಳಿವೆ. ಜಾಗತಿಕವಾಗಿ ಅವರು ಮಾರುಕಟ್ಟೆಯನ್ನು ವಿಸ್ತರಿಸಿಕೊಂಡಿದ್ದಾರೆ. ನಾನಾ ಯುದ್ಧಗಳಲ್ಲಿ ಭಾಗಿಯಾಗಿರುವ ಅಮೆರಿಕದ ಆಯುಧಗಳು ತಮ್ಮ ಶಕ್ತಿಯನ್ನ ಹಲವಾರು ಬಾರಿ ಸಾಬೀತು ಕೂಡ ಮಾಡಿವೆ. ಇನ್ನು ಶೀತಲ ಸಮರದ ಕಾಲದಿಂದಲೂ ಅಮೆರಿಕ ಇಡೀ ಜಗತ್ತಿನ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಬಂತು. ಹೀಗಾಗಿ ಜಾಗತಿಕವಾಗಿ ಬಹುತೇಕ ಎಲ್ಲ ಖಂಡಗಳಲ್ಲೂ ಅಮೆರಿಕದ ಸೇನಾ ನೆಲೆಗಳಿವೆ. ಕ್ಷಣ ಮಾತ್ರದಲ್ಲಿ ಯಾವುದೇ ದೇಶವನ್ನು ಬೇಕಾದರೂ ತಲುಪುವ ಶಕ್ತಿ ಅಮೆರಿಕದ
ಸೈನ್ಯಕ್ಕೆ, ಮಿಸೈಲ್ಗಳಿಗೆ ಹಾಗೂ ಸ್ಯಾಟಲೈಟ್ಗಳಿಗಿದೆ. ಪದೇ ಪದೇ ಯುದ್ಧಗಳನ್ನು ಮಾಡಿಸುವ ಮತ್ತು ಯುದ್ಧಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗಿಯಾಗ್ತಲೇ ಇರೋ ಅಮೆರಿಕಾಗೆ ದೊಡ್ಡ ಪ್ರಮಾಣದ ರಕ್ಷಣಾ ಬಜೆಟ್ನ ಅಗತ್ಯ ಕೂಡ ಇರುತ್ತೆ. ಸೊ ಅಮೆರಿಕ ಅತಿ ಹೆಚ್ಚು ಹಣವನ್ನು ರಕ್ಷಣೆಗೆ ಮೀಸಲಿಡುತ್ತೆ. ಆದರೆ ಚೈನಾ ತನ್ನ ರಕ್ಷಣಾ ಬಜೆಟ್ ಅನ್ನ ಈ ಬಾರಿ 7.2% ಹೆಚ್ಚು ಮಾಡಿಕೊಳ್ತಾ ಇದೆ ಅನ್ನೋದು ಅಚ್ಚರಿಗೆ ಕಾರಣವಾಗ್ತಾ ಇರೋ ವಿಷಯ. ಸದ್ಯಕ್ಕೆ ಚೈನಾದ ರಕ್ಷಣಾ ಬಜೆಟ್ ಇರುವುದು $292 ಬಿಲಿಯನ್. ಇದಕ್ಕಿನ್ನು 7.2% ಸೇರ್ಪಡೆ ಆದರೆ ಅದು $310 ಬಿಲಿಯನ್ ದಾಟುತ್ತೆ. ಈ ಮೂಲಕ ಚೈನಾ ಜಗತ್ತಿನ 2ನೇ ಅತಿ ದೊಡ್ಡ ರಕ್ಷಣಾ ಶಕ್ತಿಯಾಗಿ ಕೂಡ ಬೆಳೆದು ನಿಲ್ಲಬಹುದು ಅಂತ ಯೋಚಿಸ್ತಾ ಇದೆ. ಅಮೆರಿಕಾಗೆ ಹೋಲಿಸಿಕೊಂಡ್ರೆ ಚೈನಾದ ವ್ಯಾಪ್ತಿ ಚಿಕ್ಕದು. ಅದು ಈಗ ವಿದೇಶಿ ನೆಲೆಗಳಲ್ಲಿಟ್ಟಿರೋ ಸೇನೆ ಹಾಗೂ ಅಲ್ಲಿ ನಿರ್ಮಿಸಿಕೊಂಡಿರುವ ಸೇನಾ ನೆಲೆಗಳು ಕೂಡ ಅಮೆರಿಕಾಗಿಂತಲೂ ಕಡಿಮೆನೇ ಇವೆ. ಇಷ್ಟಿದ್ರೂ ಕೂಡ ಅವರು ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಂಡಿರೋದರ ಹಿಂದೆ ಚೈನಾದ ವಿಸ್ತರಣಾವಾದ ಇದೆ ಅನ್ನೋ ಲೆಕ್ಕಾಚಾರಗಳಿವೆ. ಇದೇ ಹೊತ್ತಲ್ಲಿ ಶಾಂತಿಯುತವಾಗಿ ತೈವಾನ್ ಅನ್ನು ಚೈನಾದಲ್ಲಿ ವಿಲೀನ ಮಾಡ್ಕೋಬೇಕು ಅನ್ನೋ ನಿರ್ಧಾರದಿಂದ ಚೈನಾ ಹಿಂದಕ್ಕೆ ಸರಿದಿದೆ. ಹೇಗಾದ್ರೂ ಸರಿ ತೈವಾನ್ ಅನ್ನೋದು ಚೈನಾದ ಭಾಗ ಆಗಬೇಕು ಅಷ್ಟೇ ಅನ್ನೋ ನಿಲುವಿಗೆ ಅವರು ಬಂದಿದ್ದಾರೆ. ಇದರ ಜೊತೆಗೆ ಫಿಲಿಪೈನ್ಸ್, ವಿಯೆಟ್ನಾಂಗಳ ಜೊತೆಯಲ್ಲಿನ ಜಲಗಡಿಗಳ ವಿವಾದವನ್ನು ಕೂಡ ಸಾಧ್ಯ ಆದರೆ ಶಾಂತಿಯುತವಾಗಿ, ಇಲ್ಲದೆ ಹೋದ್ರೆ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಹೆದರಿಸಿ ಆದರೂ ಸರಿ ಜಲಗಡಿಗಳನ್ನ ವಿಸ್ತರಿಸಿಕೋಬೇಕು ಅನ್ನೋದು ಚೈನಾದ ಗುರಿಯಾಗಿರೋ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಚೈನಾ ತನ್ನ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ಳೋದ್ರ ಮೂಲಕ ತನ್ನ ಸೇನೆಗೆ ಹೆಚ್ಚಿನ ಬಲವನ್ನ ತುಂಬುವ ಪ್ರಯತ್ನದಲ್ಲಿದೆ. ಇಲ್ಲಿ ಚೈನಾದ ಈ ನಡೆಯಿಂದ ಹೆಚ್ಚು ಆತಂಕಕ್ಕೀಡಾಗ್ತಾ ಇರೋದು ತೈವಾನ್, ಫಿಲಿಪೈನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ವಿಯೆಟ್ನಾಂ ಸೇರಿದ ಹಾಗೆ ಸುತ್ತಮುತ್ತಲಿನ ಸಾಕಷ್ಟು ದೇಶಗಳು. ಇನ್ನು ಚೈನಾ ಭಾರತದ ಗಡಿಯಲ್ಲಿ ಕೂಡ ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದು ಇವತ್ತಿಗೂ ಲದಾಖ್ ಭಾಗದಲ್ಲಿ 50,000 to 60,000 ಸೈನಿಕರನ್ನ ಗಡಿಯಲ್ಲಿ ನಿಲ್ಲಿಸಿದೆ. ಸಿಕ್ಕಿಂ ಹಾಗೂ ಅರುಣಾಚಲ ಭಾಗಗಳಲ್ಲಿ ಸರಿಸುಮಾರು 90,000 ಸೈನಿಕರಿದ್ದಾರೆ ಅನ್ನೋ ಮಾಹಿತಿಯನ್ನ ಟೈಮ್ಸ್ ಆಫ್ ಇಂಡಿಯಾ ಹೊರಹಾಕಿದೆ. ಅದಲ್ಲದೆ ಚೈನಾ ಭಾರತದ ಗಡಿಯಲ್ಲಿರುವ ಶಿಗಸ್ತೆ, ಕಾಶ್ಗರ್, ಹೋಪಿಂಗ್, ಲಿಂಗ್ಜಿ, ಗುರುಗುನ್ಸಾ, ಲಾಸಾ ಮುಂತಾದ ಕಡೆಗಳಲ್ಲಿ ಏರ್ ಬೇಸ್ಗಳನ್ನು ಕೂಡ ಆಕ್ಟಿವ್ ಆಗಿ ಇಟ್ಕೊಂಡಿದೆ. ಹಾಗೆ ಅಲ್ಲಿಗೆ ಒಂದಷ್ಟು ಬಾಂಬರ್ಗಳನ್ನ, ಏರ್ ಬಾರ್ನ್ ವಾರ್ನಿಂಗ್ ಕಂಟ್ರೋಲ್ಗಳನ್ನ, ಪರ್ಯಾಯ ರನ್ವೇಗಳನ್ನ ಸಿದ್ಧಪಡಿಸೋದ್ರಲ್ಲಿ ಕೂಡ ಚೈನಾ ಹಿಂದೆ ಬಿದ್ದಿಲ್ಲ. ಹೀಗಾಗಿ ಇಲ್ಲಿ ಭಾರತ ಕೂಡ ಮೈಮರೆಯೋ ಹಾಗಿಲ್ಲ ಅನ್ನೋದು ಹಿರಿಯ ಸೇನಾಧಿಕಾರಿಗಳ ಅಭಿಪ್ರಾಯ. ಈಗ ಚೈನಾ ತನ್ನ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚು ಮಾಡ್ಕೊಂಡಿದೆ ಅಲ್ವಾ. ಭಾರತದ ಜೊತೆಗೆ ಹೋಲಿಕೆ ಮಾಡಿದ್ರೆ ಎರಡೂ ದೇಶಗಳ ನಡುವಿನ ಈ ಅಂತರ ಎಷ್ಟಿದೆ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ಬಜೆಟ್ ಹೆಚ್ಚಳದ ನಂತರ ಚೈನಾ ಭಾರತಕ್ಕಿಂತ ಸರಿಸುಮಾರು 4 ಪಟ್ಟು ಹಣವನ್ನ ರಕ್ಷಣೆಯ ಮೇಲೆ ಖರ್ಚು ಮಾಡುತ್ತೆ. 2022ರ ಲೆಕ್ಕಾಚಾರದ ಪ್ರಕಾರ ಭಾರತ $81.4 ಬಿಲಿಯನ್ ರಕ್ಷಣಾ ಬಜೆಟ್ ಅನ್ನ ಹೊಂದಿತ್ತು ಮತ್ತು ಭಾರತ ಅತಿ ಹೆಚ್ಚು ರಕ್ಷಣಾ ಬಜೆಟ್ ಹೊಂದಿರುವ ಜಗತ್ತಿನ 4ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿತ್ತು. ಈಗ ಭಾರತದ ರಕ್ಷಣಾ ಬಜೆಟ್ ಮತ್ತಷ್ಟು ಹೆಚ್ಚಾಗಿದೆ. 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಭಾರತ ಕಾಲಿಟ್ಟಿದೆ. ಇಷ್ಟಾದರೂ ಭಾರತ ಮತ್ತು ಚೈನಾಗಳ ನಡುವಿನ ವ್ಯತ್ಯಾಸ ಮಾತ್ರ ತುಂಬಾನೇ ದೊಡ್ಡದಿದೆ. ಇಲ್ಲಿ ಅಮೆರಿಕ ಹಾಗೂ ಚೈನಾ ನಡುವಿನ ರಕ್ಷಣಾ ಬಜೆಟ್ ಗಾತ್ರದಲ್ಲಿ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ಪ್ರಮಾಣದ ವ್ಯತ್ಯಾಸ ಭಾರತ ಮತ್ತು ಚೈನಾಗಳ ನಡುವೆ ಕೂಡ ಇದೆ. ಸದ್ಯಕ್ಕೆ ಚೈನಾದ ವಿಸ್ತರಣಾ ನೀತಿಯ ಕಾರಣದಿಂದಾಗಿ ಭಾರತದ ಪೂರ್ವ ಭಾಗದ ಗಡಿ ಹೆಚ್ಚು ಸಮಸ್ಯೆಗೀಡಾಗ್ತಾ ಇದೆ. ಗಲ್ವಾನ್ ವ್ಯಾಲಿ ಸಂಘರ್ಷದ ನಂತರ ಅಲ್ಲಿ ಪರಿಸ್ಥಿತಿ ಇನ್ನೂ ಸುಧಾರಣೆ ಆಗಿಲ್ಲ. ಮೊನ್ನೆ ಕೂಡ ಚೈನಾದ ಗಡಿಯಲ್ಲಿ ಒಂದು ಸಣ್ಣ ಸಂಘರ್ಷ ನಡೆದಿದೆ. ಹೀಗಿರುವಾಗ ಚೈನಾ ತನ್ನ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ಳುವುದು ಭಾರತದ ದೃಷ್ಟಿಯಿಂದ ಕೂಡ ಸ್ವಲ್ಪ ಆತಂಕಕಾರಿ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಸೇನಾ ಶಕ್ತಿ ಅಂತ ನೋಡಿದಾಗ ಆಯುಧಗಳು ಚೈನಾ ಬಳಿ ಹೆಚ್ಚಿರಬಹುದು, ಆದರೆ ಅನುಭವಿ ಮತ್ತು ಕೆಚ್ಚೆದೆಯ ಯೋಧರಿರುವುದು ಭಾರತದಲ್ಲಿ. ಹಾಗೆ ಮಿಸೈಲ್ ಶಕ್ತಿಯಲ್ಲಿ, ಏರ್ ಡಿಫೆನ್ಸ್ ನಲ್ಲಿ ಭಾರತ ಚೈನಾನ ಎದುರಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇನ್ನು ವಾಯುಪಡೆಯ ವಿಷಯಕ್ಕೆ ಬಂದ್ರೆ ಚೈನಾದ ಯುದ್ಧ ವಿಮಾನಗಳು ಯಾವೂ ಕೂಡ ಇದುವರೆಗೆ ಪ್ರೂವ್ ಆಗಿಲ್ಲ. ಭಾರತದ ಬಳಿ ಇರುವ ಎಲ್ಲ ಯುದ್ಧ ವಿಮಾನಗಳು ಶಕ್ತಿಶಾಲಿ ಅನ್ನಿಸ್ಕೊಂಡಿವೆ. ನಮ್ಮ ಪೈಲಟ್ಗಳು ಕೂಡ ಅನುಭವಿಗಳಾಗಿದ್ದಾರೆ. ಚೈನಾಗೆ ಆ ಸೌಭಾಗ್ಯನೂ ಇಲ್ಲ. ಯಾಕೆ ಅಂದ್ರೆ ಅವರು ಯಾವತ್ತೂ ಜಪಾನ್ ಜೊತೆಗೆ ಯುದ್ಧ ಮಾಡಿದ್ದು ಬಿಟ್ರೆ ಇವತ್ತಿಗೂ ಆ ಯುದ್ಧಗಳನ್ನೇ ಸಿನಿಮಾಗಳಲ್ಲಿ ನೋಡ್ತಾ ತೋರಿಸ್ತಾ ಕೂತಿದ್ದಾರೆ ಹೊರತು ಇತ್ತೀಚೆಗೆ ಚೈನಾ ಯಾವ ಯುದ್ಧವನ್ನು ಮಾಡಿಲ್ಲ. ಇನ್ನು ನೌಕಾಶಕ್ತಿಯ ವಿಷಯಕ್ಕೆ ಬರೋದಾದ್ರೆ ಚೈನಾ ಭಾರತಕ್ಕಿಂತ ಸಾಕಷ್ಟು ಮುಂದಿದೆ. ಆ ಬಗ್ಗೆ ಯಾವ ಅನುಮಾನನೂ ಬೇಡ. ಇನ್ನು ಭಾರತ ಕೂಡ ಚೈನಾಗೆ ಟಕ್ಕರ್ ಕೊಡೋದಕ್ಕೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಭಾರತದ ಗಡಿಯ ರಸ್ತೆಗಳು ಉತ್ತಮ ಆಗಿವೆ. ಸರ್ವಕಾಲದಲ್ಲೂ ಓಡಾಡಬಹುದಾದ ರಸ್ತೆಗಳನ್ನು ಭಾರತ ಗಡಿಯಲ್ಲಿ ನಿರ್ಮಾಣ ಮಾಡಿಕೊಂಡಿದೆ. ಇದರ ಜೊತೆಗೆ ಗಡಿಯಲ್ಲಿ ಸಹಸ್ರಾರು ಸೈನಿಕರು ಇವತ್ತಿಗೂ ಕಾಯ್ತಾ ಇದ್ದಾರೆ. ಹಾಗೇನೆ ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು, ಟ್ಯಾಂಕ್ಗಳು ಚೈನಾ ಗಡಿಯಲ್ಲಿ ನಿಂತಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ SSF ಪಡೆಗಳು ಚೈನಾದ ಯಾವುದೇ ರೀತಿಯ ಅತಿಕ್ರಮಣವನ್ನ ತಡೆಯೋದಕ್ಕೆ ಸಿದ್ಧಗೊಂಡು ನಿಂತಿವೆ. ಇಷ್ಟಾದರೂ ಭಾರತ ತನ್ನ ರಕ್ಷಣಾ ಬಜೆಟ್ ವಿಷಯದಲ್ಲಿ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಮ್ಮಲ್ಲಿ ಬಜೆಟ್ನ ಬಹುಭಾಗ ಹಣವನ್ನ ವೇತನ ಪಿಂಚಣಿಗಳಿಗೆ ಕೊಡ್ತೀವಿ. ಹೀಗಾಗಿ ಹೊಸ ಆಯುಧ ಅನ್ವೇಷಣೆ ತಯಾರಿಗೆ ಹೆಚ್ಚು ಹಣ ಮೀಸಲಿಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಏನೇ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲೇ ಬಂದು ತಯಾರು ಮಾಡಿ ಅಂತ ಹೇಳಿದ್ರೂ ಕೂಡ ನಮ್ಮದೇ ಆದ ಅಪ್ಪಟ ಸ್ವದೇಶಿ
ವಿದೇಶಿ ಆಯುಧ ತಯಾರಿಯ ಪ್ರಮಾಣ ಹೆಚ್ಚಾಗ್ತಾ ಇಲ್ಲ. ನಮ್ಮ 5th ಜನರೇಷನ್ ಯುದ್ಧ ವಿಮಾನಗಳಿನ್ನೂ ತಯಾರಿಯ ಹಂತದಲ್ಲೇ ಇವೆ. ವಿದೇಶಿ ಮಾರುಕಟ್ಟೆಗಳಲ್ಲಿ ಈಗೀಗ ಭಾರತದ ಆಯುಧಗಳು ಕಾಣಿಸ್ಕೊಳ್ತಾ ಇವೆ. ಆದರೂ ಇವತ್ತಿಗೂ ಭಾರತ ಜಗತ್ತಿನ ಅತಿದೊಡ್ಡ ಆಯುಧ ಆಮದುದಾರ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಹಾಗೆ ಉಳಿಸಿಕೊಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧ್ಯ ಆಗಬೇಕು ಅಂದ್ರೆ ಭಾರತ ರಿಸರ್ಚ್ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನ ಮೀಸಲಿಡಬೇಕು. ಆ ಕೆಲಸವನ್ನ ಈಗೀಗ ಭಾರತ ಶುರು ಮಾಡ್ತಾ ಇದೆ. ನಮ್ಮಲ್ಲೂ ಖಾಸಗಿ ಆಯುಧ ತಯಾರಿಕಾ ಕಂಪನಿಗಳು ಕೆಲಸ ಆರಂಭ ಮಾಡಿವೆ. ಅದು ಇನ್ನಷ್ಟು ಹೆಚ್ಚಾಗಬೇಕು. ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನ ಸರ್ಕಾರ ಕೊಡಬೇಕು. ಇದು ಗೆಳೆಯರೆ ಚೈನಾದ ರಕ್ಷಣಾ ಬಜೆಟ್ ಹೆಚ್ಚಳದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.